ಇವತ್ತು ನಮ್ಮ ಹತ್ರ ಇದೆ ಈ 5 ಆಪಲ್ ಏರ್ಪೋರ್ಟ್ಸ್ ಪ್ರೋ. ಇದು ಯಾವುದು ಒರಿಜಿನಲ್ ಅಲ್ಲ, ಸೊ ಇದ್ರಲ್ಲಿ ಒಂದು ಮಾತ್ರ ಒರಿಜಿನಲ್ ಇದೆ. ಈ ವಿಡಿಯೋದಲ್ಲಿ ನಾವು ಒರಿಜಿನಲ್ ವರ್ಸಸ್ ಡೂಪ್ಲಿಕೇಟ್ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ನೋಡೋಣ, ಮತ್ತೆ ಇದ್ರ ಆಕ್ಚುಯಲ್ ಪ್ರೈಸ್ ಏನು ಅಂತ ನೋಡೋಣ. ನೀವು ರೋಡ್ ಸೈಡ್ ಅಲ್ಲಿ ತುಂಬಾ ಜನ ನೋಡಿರ್ಬೋದು, ಬೆಂಗಳೂರಲ್ಲಿ ಆಲ್ಮೋಸ್ಟ್ 2,000 ರೂಪಾಯಿಗೆ ಇದನ್ನ ಸೇಲ್ ಮಾಡ್ತಾ ಇದ್ದಾರೆ. ಆನ್ಲೈನ್ ಅಲ್ಲಿ ಇದು 2,000 ರೂಪಾಯಿಗೂ ಸಿಗುತ್ತೆ, 1,500 ರೂಪಾಯಿಗೂ ಸಿಗುತ್ತೆ. ಆಕ್ಚುಲ್ ನಾನು ಇದನ್ನ ಎಷ್ಟು ಕೊಟ್ಟು ತಗೊಂಡೆ, ಇದ್ರ ಆಕ್ಚುಯಲ್ ಪ್ರೈಸ್ ಎಷ್ಟು, ನಾನು ತುಂಬಾ ಕಮ್ಮಿ ಪ್ರೈಸ್ ಕೊಟ್ಟು ತಗೊಂಡಿದ್ದೀನಿ. ಬಿಲೋ 1,000 ರೂಪೀಸ್ ನಾನು ಇದನ್ನ ಪರ್ಚೇಸ್ ಮಾಡಿದ್ದೀನಿ. ಮತ್ತೆ ಈ ವಿಡಿಯೋಗೆ 1,000 ಲೈಕ್ಸ್ ಬಂತು ಅಂದ್ರೆ ಈ 5 ಏರ್ಪೋರ್ಟ್ಸ್ ಪ್ರೋ ಅಲ್ಲಿ ಒರಿಜಿನಲ್ ಇನ್ಕ್ಲೂಡೆಡ್ ಆಗಿ ಗಿವ್ ಅವೇ ಮಾಡ್ತಾ ಇದ್ದೀನಿ. ಸೊ ಇದು ಒರಿಜಿನಲ್ ಮತ್ತೆ ಡೂಪ್ಲಿಕೇಟ್ ಗೆ ಏನ್ ಡಿಫ್ರೆನ್ಸ್ ಅಂತ ನೋಡ್ಕೊಂಡ್ಬಿಡೋಣ ಬನ್ನಿ. ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡಿ, ಅದನ್ನ ಮಾತ್ರ ಮರಿಬೇಡಿ. ನೀವು ಇಲ್ಲಿ ಏನ್ ನೋಡ್ತಾ ಇದ್ರ, ಮೇಲ್ಗಡೆ ಸೈಡ್ ಇಂದ ನೋಡೋದಕ್ಕೆ ಎಲ್ಲ ಸೇಮ್ ಟು ಸೇಮ್ ಕಾಣಿಸ್ತಾ ಇದೆ. ಸೊ ಒರಿಜಿನಲ್ ಬಾಕ್ಸ್ ನಮ್ಮ ಹತ್ರ ಇಲ್ಲ ಅನ್ನೋದಾದ್ರೆ ಇದರಲ್ಲಿ ಡಿಫ್ರೆನ್ಸ್ ನಾವು ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಡಿಫ್ರೆಂಟ್ ಆದಂತಹ ಏರ್ಪೋರ್ಟ್ಸ್ ಗಳನ್ನಾದ್ರೆ ತರಿಸಿದೀನಿ. ನೀವು ಈ ಕಡೆ ಸೈಡ್ ಅಲ್ಲಿ ನೋಡಬಹುದು, ಇದರಲ್ಲಿ ವಿ ಪ್ರೊವೈಡ್ ಕ್ವಾಲಿಟಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲೂ ಸೇಮ್ ಇದೆ, ಇವೆರಡು ಸೇಮ್ ಡಿಟೋ ಟು ಡಿಟೋ ಇದೆ. ಮತ್ತೆ ಇಲ್ಲಿ ನೋಡೋದಾದ್ರೆ ಇಲ್ಲಿ ಒಂದು ಸ್ಟಿಕ್ಕರ್ ನಮ್ಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇದರಲ್ಲಿ USA ಅಂತ ಹಾಕಿದ್ದಾರೆ. ಇದ್ರಲ್ಲಿ ಬಂದ್ಬಿಟ್ಟು ಎನರ್ಜಿ ವೆರಿಫೈಡ್ ಓನ್ಲಿ ಅಂತಿದೆ. ಇಲ್ಲಿ ಒಂದು ST ಅಂತ ಒಂದು ಲೋಗೋ ಹಾಕಿದ್ದಾರೆ. ನಾವ್ ಇನ್ ಕೇಸ್ ಇದನ್ನೇನಾದ್ರೂ ಫಸ್ಟ್ ಟೈಮ್ ನೋಡಿದ್ರೆ ನಮ್ಗೆ ಇದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಯಾವ್ದು ಅಂತ ಗೊತ್ತೇ ಆಗೋದಿಲ್ಲ. ನನ್ನ ಹತ್ರ ಒರಿಜಿನಲ್ ಬಾಕ್ಸ್ ಇದ್ದು ನಾನು ಆ ಒರಿಜಿನಲ್ ಬಾಕ್ಸ್ ನ ಪಕ್ಕದಲ್ಲಿಟ್ಟು ಕಂಪೇರ್ ಮಾಡಿದ್ರು ನನಗೆ ಡಿಫರೆನ್ಸ್ ಆದ್ರೆ ಗೊತ್ತಿರ್ಲಿಲ್ಲ. ಸೊ ಅದನ್ನ ಅವರು 10,000 ರೂಪೀಸ್ ಸಮಥಿಂಗ್ ಏನೋ ಹೇಳ್ತಿದ್ರು, ಒರಿಜಿನಲ್ ಬಾಕ್ಸ್ ಅಂತಾನೆ ಹೇಳ್ತಿದ್ರು. ಮತ್ತೆ ಅದರಲ್ಲಿ ಇಲ್ಲಿ ಅರಿಯುವಂತ ಒಂದು ಸೀಲ್ ಬರುತ್ತಲ್ಲ, ಆ ಸೀಲ್ ಸಮೇತ ಇತ್ತು ಅದರಲ್ಲಿ. ಸೊ ಇದು ಯಾವ್ದ್ರಲ್ಲೂ ಆ ರೀತಿಯಾದಂತಹ ಸೀಲ್ ಇಲ್ಲ, ನೀವು ಇಲ್ಲಿ ನೋಡ್ಕೊಬಹುದು. ಇದು ಫೇಕ್ ಏರ್ಪೋರ್ಟ್ಸ್ ಪ್ರೋ. ಇಲ್ಲಿ ANC ಅಂತ ಸ್ಟಿಕ್ಕರ್ ಹಾಕಿದ್ದಾರೆ. ANC ಅಂದ್ರೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಅಂತ. ಇಲ್ಲಿ ನಮ್ಗೆ ಏರ್ಪೋರ್ಟ್ಸ್ ಪ್ರೋ ವೈರ್ಲೆಸ್ ಚಾರ್ಜಿಂಗ್ ಕೇಸ್ ಅಂತ ಇಲ್ಲಿ ಬ್ರ್ಯಾಂಡಿಂಗ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಕಡೆ ನಮ್ಗೆ ಆಪಲ್ ನ ಲೋಗೋ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ಸ್ಟಿಕ್ಕರ್ ಹಾಕಿ ಸಮ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನಮ್ಗಿದ್ರ ಮಾಡೆಲ್ ನಂಬರ್ ಸಹ ನೋಡುವಂತದ್ದು. ಮಾಡೆಲ್ ನಂಬರ್ ಸೇಮ್ ಟು ಸೇಮ್ ಆದ್ರೆ ಇಲ್ಲಿ ಪ್ರಿಂಟ್ ಹಾಕಿದ್ದಾರೆ. ಈ ಬಾಕ್ಸ್ ಒಳಗಡೆ ಏನಿದೆ ಅಂತ ನೋಡ್ಕೊಳ್ಳೋಣ. ಇದು ಈ ರೀತಿ ಓಪನ್ ಆಗುತ್ತೆ. ನೀವು ಇಲ್ಲೇನು ನೋಡ್ತಾ ಇದ್ರೆ ಇದು ಒರಿಜಿನಲ್ ಬಾಕ್ಸ್. ಒರಿಜಿನಲ್ ಬಾಕ್ಸ್ ಯಾವ ರೀತಿ ಓಪನ್ ಆಗುತ್ತೆ ನೋಡಿ, ಸಿಂಪಲ್ ಆಗಿ ಓಪನ್ ಆಗುತ್ತೆ. ಇಲ್ಲಿ ಎರಡರಲ್ಲೂ ಡಿಸೈನ್ಡ್ ಬೈ ಆಪಲ್ ಇನ್ ಕ್ಯಾಲಿಫೋರ್ನಿಯಾ ಅಂತ ಇದೆ. ಇದು ಬಂದ್ಬಿಟ್ಟು ಸ್ವಲ್ಪ ಲೈಟ್ ಬ್ಲೂ ಇದೆ, ಇದು ಸ್ವಲ್ಪ ವಾರ್ಮ್ ವೈಟ್ ಇದೆ, ಇದು ಸ್ವಲ್ಪ ಬ್ಲೂ ವೈಟ್ ಇದೆ, ಇದು ವಾರ್ಮ್ ವೈಟ್ ಇದೆ. ಸೊ ಇದನ್ನ ಓಪನ್ ಮಾಡ್ಕೊಳ್ಳೋಣ. ಮತ್ತೆ ಮೇನ್ ಡಿಸೈನ್ಡ್ ಬೈ ಆಪಲ್ ಕ್ಯಾಲಿಫೋರ್ನಿಯಾ ಅಂತ ಇದೆಯಲ್ಲ, ಈ ಕಡೆನು ಬ್ಯಾಕ್ ಸೈಡ್ ಅಲ್ಲೂ ಕಟ್ಟಿದೆ, ಫ್ರಂಟ್ ಸೈಡ್ ಇಂದಾನು ಕಟ್ಟಿದೆ. ಇದರಲ್ಲಿ ಬ್ಯಾಕ್ ಸೈಡ್ ಮಾತ್ರ ಒಂದೇ ಒಂದ್ ಸೈಡ್ ಕಟ್ಟಿರುವಂತದ್ದು. ಸೊ ಇದಕ್ಕಿರುವಂತ ಡಿಫ್ರೆನ್ಸ್. ಮತ್ತೆ ಈ ಸೈಡ್ಸ್ ನೋಡ್ಕೊಂಡ್ರೆ ಇದು ನೀಟಾಗಿ ಫೋಲ್ಡ್ ಮಾಡಿರುವಂತಹ ಒಂದು ಪ್ಯಾಕೆಟ್ ತರ ಇರುತ್ತೆ. ಒರಿಜಿನಲ್ ಅಲ್ಲಿ ಬಂದು ಈ ತರ ಎಕ್ಸಾಕ್ಟ್ ಬಾಕ್ಸ್ ಶೇಪ್ ಅಲ್ಲಿ ಇರುತ್ತೆ. ಸೊ ಸೀಲ್ ಓಪನ್ ಮಾಡದೆ ನಾವ್ ಇದನ್ನ ಒರಿಜಿನಲ್ ಡೂಪ್ಲಿಕೇಟ್ ಅಂತ ನೋಡ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ಮೇನ್ ಥಿಂಗ್ ಏನಂದ್ರೆ ಈ ಒರಿಜಿನಲ್ ಬಾಕ್ಸ್ ಅಲ್ಲಿ ಈ ಏರ್ಪೋರ್ಟ್ಸ್ ಏನು ಟೆಕ್ಸ್ಚರ್ ಇದೆ, ಇದ್ರ ಮೇಲೆ ನಾವು ಕೈ ಇಟ್ರೆ ಇದನ್ನ ಫೀಲ್ ಮಾಡಬಹುದು. ನಮ್ಗೆ ಏರ್ಪೋರ್ಟ್ಸ್ ನ ಮುಟ್ಟಿದ ತರಾನೇ ಫೀಲ್ ಆಗುತ್ತೆ. ಇದೊಂದು. ಮತ್ತೆ ಇಲ್ಲಿ ಈ ಮಾಡೆಲ್ ನಂಬರ್, ಸೀರಿಯಲ್ ನಂಬರ್ ನ ನೀವು ಚೆಕ್ ಮಾಡ್ಕೊಬಹುದಾಗಿದೆ. ಆಪಲ್ ಚೆಕರ್ ಅಂತ ಒಂದು ವೆಬ್ಸೈಟ್ ಇದೆ, ನೀವು ಅದ್ರಲ್ಲಿ ಹೋಗಿ ಅದನ್ನ ಚೆಕ್ ಮಾಡ್ಕೊಬಹುದು. ಒರಿಜಿನಲ್ದು ನಾನು ಆಲ್ರೆಡಿ ಓಪನ್ ಮಾಡ್ಬಿಟ್ಟಿದ್ದೀನಿ. ಇದನ್ನ ಆಲ್ಮೋಸ್ಟ್ ಒಂದು 6 to 8 months ಇಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಡೂಪ್ಲಿಕೇಟ್ದು ಯಾವ ರೀತಿ ಇದೆ ಅಂತ ಇಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಇದರಲ್ಲಿ ಮ್ಯಾನುಫ್ಯಾಕ್ಚರರ್ ನೇಮ್ ಅಂದ್ಬಿಟ್ಟು ಇಲ್ಲಿ ಏನೋ ಹಾಕಿದ್ದಾರೆ, ಗೌನ್ಸೋ ನಾನ್ ಕ್ಯೂ ಕಮ್ಯುನಿಕೇಶನ್ ಎಲೆಕ್ಟ್ರಾನಿಕ್ಸ್ ಸಮಥಿಂಗ್ ಏನೋ ಹಾಕಿದ್ದಾರೆ. ಒರಿಜಿನಲ್ ಅಲ್ಲಿ ಆ ರೀತಿ ಏನು ಇರೋದಿಲ್ಲ, ಜಸ್ಟ್ ಈ ರೀತಿ ಪ್ಲೇನ್ ಇರುತ್ತೆ. ಒರಿಜಿನಲ್ ಒಳಗಡೆ ನೋಡೋದಾದ್ರೆ ಒಂದು ನೀಟ್ ಅಂಡ್ ಕ್ಲೀನ್ ಆಗಿ ಒಂದು ಪೇಪರ್ ನ ಕಾರ್ಬೋರ್ಡ್ ಆದ್ರೆ ಕೊಟ್ಟಿದ್ದಾರೆ. ಸೊ ಇದ್ರ ಕೆಳಗಡೆ ಇಲ್ಲಿ ಕೇಬಲ್ ಇರುತ್ತೆ, ಟೈಪ್ ಸಿ ಟು ಲೈಟ್ನಿಂಗ್ ಕೇಬಲ್. ಹೊಸದಾದ್ರೆ ಟೈಪ್ ಸಿ ಟು ಟೈಪ್ ಸಿ ಬರ್ತಾ ಇದೆ. ಮತ್ತೆ ಇಲ್ಲಿ ನಮ್ಗೊಂದು ಕೇಬಲ್ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಸಹ ಒಂದು ಟೈಪ್ ಸಿ ಟು ಲೈಟ್ನಿಂಗ್ ಕೇಬಲ್. ಇದಕ್ಕೆ ನೀಟ್ ಅಂಡ್ ಕ್ಲೀನ್ ಆಗಿ ಗಮ್ಮ ಕಣ್ಸಿದ್ದಾರೆ. ಬಟ್ ಇದ್ರಲ್ಲಿ ಯಾವ್ದೇ ರೀತಿ ಒರಿಜಿನಲ್ ಅಲ್ಲಿ ಗಮ್ ಇರೋದಿಲ್ಲ, ಈ ರೀತಿ ಲಾಕ್ ಸಿಸ್ಟಮ್ ಇರುತ್ತೆ. ಕೇಬಲ್ ನಮ್ಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ಕೇಬಲ್ ಅಲ್ಲೂ ನಾವು ಒರಿಜಿನಲ್ ಇಲ್ಲಿ ಅಂತ ಚೆಕ್ ಮಾಡ್ಕೊಳ್ಳೋದಾದ್ರೆ ಇಲ್ಲಿ ನಮ್ಗೆ ಒರಿಜಿನಲ್ ಅಲ್ಲಿ ಹೆಸರು ಇರುತ್ತೆ. ಮತ್ತೆ ಇದ್ರ ಕೆಳಗಡೆ ನಮ್ಗೆ ಸಮ್ ಏರ್ ಟಿಪ್ಸ್ ನೋಡೋದಕ್ಕೆ ಸಿಗುವಂತದ್ದು. ಇದರಲ್ಲಿ ಟೋಟಲ್ ನಮ್ಗೆ 4 ಏರ್ ಟಿಪ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಒಂದು ಪ್ಲಾಸ್ಟಿಕ್ ನದ್ದೇ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ನಮ್ಗೆ ಈ ಪಾರ್ಟ್ ಓಪನ್ ಆಗೋದಿಲ್ಲ ಒರಿಜಿನಲ್ ಅಲ್ಲಿ, ಸೇಮ್ ಟು ಸೇಮ್ ಡಿಸೈನ್ ಒಂದಿಗೆನೆ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ನೋಡ್ಕೊಳ್ಳೋದಾದ್ರೆ ನಮ್ಗೆ ಟೋಟಲ್ 6 ಏರ್ ಟಿಪ್ಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. 6 ಪ್ಲಸ್ ಇದರಲ್ಲಿ ಏರ್ಪೋರ್ಟ್ಸ್ ಜೊತೆನೆ 2 ಇರುತ್ತೆ. ಟೋಟಲ್ 8 ಏರ್ ಟಿಪ್ಸ್ ಇದರಲ್ಲಿ ಇರುತ್ತೆ. ಅಲ್ಲ ಯಾವ ರೇಂಜ್ ಕಾಪಿ ಹೊಡೆದಿದ್ದಾರೆ ಅಂದ್ರೆ ಡೌಟೇ ಬರೋದಿಲ್ಲ ಅವರು, ಆ ರೇಂಜ್ ಕಾಪಿ ಹೊಡೆದಿದ್ದಾರೆ ನೋಡಿ. ಎಷ್ಟು ಸೇಮ್ ಟು ಸೇಮ್ ಡಿಸೈನ್ ಅಲ್ಲೇ ಕೊಟ್ಟಿದ್ದಾರೆ. ಮೇನ್ ಇಲ್ಲಿ ನಮ್ಗೆ ಇದ್ರ ಏರ್ಪೋರ್ಟ್ ಸಿಗುವಂತದ್ದು ನೀವು ಇಲ್ಲಿ ನೋಡ್ಬೋದು. ಇದು ಆನ್ ಆಗಿದೆ, ಇದು ಆನ್ ಆಗಿದೆ, ಎರಡರಲ್ಲೂ ಗ್ರೀನ್ ಕಲರ್ ಲೈಟೇ ಇದೆ. ಸೊ ಇದಕ್ಕೂ ನೋಡ್ಕೊಂಡ್ರೆ ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ. ಆ್ಯಕ್ಚುಲಾಗಿ ನೋಡೋದಕ್ಕೆ ಎಕ್ಸಾಕ್ಟ್ ಸೇಮ್ ಇದೆ. ಇದನ್ನ ಡೂಪ್ಲಿಕೇಟ್ ಅಂತ ಅನ್ನೋದಕ್ಕೆ
ತುಂಬ ರಿಸರ್ಚ್ ಮಾಡಬೇಕು, ತುಂಬ ರಿಸರ್ಚ್ ಮಾಡಿದ್ರೇ ಇದನ್ನು ಡೂಪ್ಲಿಕೇಟ್ ಅಂತ ಹೇಳೋದಕ್ಕಾಗೋದು. ಇದು ಫಸ್ಟ್ ಜನ್ರೇಷನ್, ಇದು ಸೆಕೆಂಡ್ ಜನ್ರೇಷನ್. ಸೊ ಅದಕ್ಕೆ ಇಲ್ಲಿ ಸ್ಪೀಕರ್ ಗ್ರಿಲ್ಸ್ ಇದೆ, ಸೇಮ್ ಲೈಟ್ನಿಂಗ್ ಪೋರ್ಟು. ಚಾರ್ಜ್ ಹಾಕಿದಾಗ ಯಾವ ರೀತಿ ಸೌಂಡ್ ಬರುತ್ತೆ ನೋಡೋಣ. ಇದರಲ್ಲಿ ರೆಡ್ ಇಂಡಿಕೇಟರ್ ಬಂದಿದೆ, ಸೇಮ್ ಇದರಲ್ಲೂ ರೆಡ್ ಇಂಡಿಕೇಟರ್ ಬಂದಿದೆ, ಏನು ಚೇಂಜಸ್ ಇಲ್ಲ. ವೈರ್ಲೆಸ್ನ ಚಾರ್ಜಿಂಗ್ ಟೆಸ್ಟ್ ಮಾಡುವಂಥ ಟೈಮ್ ಇದು. ಸೊ ವೈರ್ಲೆಸ್ ಚಾರ್ಜಿಂಗ್ ಯಾವ ರೇಂಜಿಗೆ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಈ ಒರಿಜಿನಲ್ನ ಚೆಕ್ ಮಾಡ್ಕೊಳ್ಳೋಣ. ಒರಿಜಿನಲ್ ಇಟ್ಟಿದ ತಕ್ಷಣ ಅದು ಆ್ಯಕ್ಚುಲಿ ಅದ್ರಲ್ಲಿ ಮ್ಯಾಗ್ನೆಟಿಕ್ ರಿಂಗ್ ಇರುತ್ತಲ್ಲ, ಮ್ಯಾಗ್ನೆಟಿಕ್ ರಿಂಗ್ನ ಸಹಾಯದಿಂದ ಟಕ್ ಅಂತ ಇದು ಅದೇ ಪ್ಲೇಸ್ಗೆ ಆದರೆ ಕನೆಕ್ಟ್ ಆಗಿದೆ. ಯಾವ ಪ್ಲೇಸಲ್ಲಿ ಚಾರ್ಜ್ ಆಗಬೇಕು ಅಲ್ಲಿಗೆ ಆಟೋಮೆಟಿಕ್ ಅದೇ ಕನೆಕ್ಟ್ ಆಗಿ ಚಾರ್ಜ್ ಆಗ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು, ಇಟ್ಟಿದ್ದೀನಿ ಪಟ್ ಅಂತ ಅದೇ ಕನೆಕ್ಟ್ ಆಯಿತು. ಇಲ್ಲಿ ನೋಡ್ಬೋದು, ಇದನ್ನ ಸೈಡಲ್ಲಿ ಎಲ್ಲಿಟ್ಟರು ಈ ರೀತಿ ಕನೆಕ್ಟ್ ಆಗುತ್ತೆ, ಚಾರ್ಜ್ ಆಗೋದಿಲ್ಲ. ಇಲ್ಲಿ ಸೆಂಟ್ರಲ್ಲಿ ಇಟ್ಟರೆ ಆಟೋಮೆಟಿಕ್ ಅದೇ ಕರೆಕ್ಟಾಗಿ ಅಟ್ಯಾಚ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ಚಾರ್ಜ್ ಸಹ ಆಗ್ತಾ ಇದೆ. ಇದನ್ನ ತೆಗ್ದಿದ್ದೀನಿ. ಇದು ವೈರ್ಲೆಸ್ ಚಾರ್ಜ್ ಆಗ್ತಾ ಇದೆ. ಇದನ್ನ ಅಕ್ಯುರೇಟ್ ಆಗಿ ನಾವು ಇಲ್ಲಿ ಇಡಬೇಕಾಗುತ್ತೆ. ಇಲ್ಲಿಟ್ರೆ ಚಾರ್ಜ್ ಆಗ್ತಾ ಇದೆ. ಇದು ಯಾವುದೇ ಮ್ಯಾಗ್ನೆಟ್ ಇಂದ ಅಟ್ಯಾಚ್ ಸಹ ಆಗ್ತಾ ಇಲ್ಲ. ಇದು ನೀವು ಇಲ್ಲಿ ನೋಡ್ಬೋದು, ಈ ಪೊಸಿಷನ್ ಅಲ್ಲಿ ಇಟ್ರೆ ಇದು ಚಾರ್ಜ್ ಆಗ್ತಾ ಇದೆ. ಸೊ ಇದಕ್ಕಾದ್ರೆ ಜಸ್ಟ್ ಇದನ್ನ ಹಿಂಗೆ ಪ್ಲೇಸ್ ಮಾಡಿದ್ರೆ ಸಾಕು, ಚಾರ್ಜ್ ಆಗ್ತಾ ಇದೆ. ಸೊ ಇದನ್ನು ನಾನು ಫೋನ್ಗೆ ಕನೆಕ್ಟ್ ಮಾಡಿ ನೋಡ್ಕೊತೀನಿ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅಂತ. ಒರಿಜಿನಲ್ ಪಾಪಪ್ ಆದಂಗೆ ಪಾಪಪ್ ಆಗ್ತಾ ಇದೆ. ಇದರಲ್ಲಿ ಡೂಪ್ಲಿಕೇಟೇ ಬೇಗ ಡಿಟೆಕ್ಟ್ ಆಗ್ತಾ ಇದೆ ಒರಿಜಿನಲ್ಗಿಂತ. ನೀವು ನೋಡ್ಬೋದು, ಎರಡು ಸೇಮ್ ಟು ಸೇಮ್ ಡಿಸೈನ್ನೊಂದಿಗೆ ಇಲ್ಲಿ ಕನೆಕ್ಟ್ ಅಂತ ತೋರಿಸ್ತಾ ಇದೆ, ಇದು ಕನೆಕ್ಟ್ ಅಂತ ತೋರಿಸ್ತಾ ಇದೆ. ಎರಡಕ್ಕೂ ಒಂದೇ ಇಂಡಿಕೇಶನು. ಹಿಂದ್ಗಡೆ ಒಂದು ಚಿಕ್ಕ ಬಟನ್ ಇದೆ, ಇದನ್ನು ಲಾಂಗ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ಎರಡನ್ನೂ ಲಾಂಗ್ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಎರಡು ಇವಾಗ ಕನೆಕ್ಟಿಂಗ್ ಅಲ್ಲಿದೆ. ಇಲ್ಲಿ ಮೀಡಿಯಾ ಕಂಟ್ರೋಲ್ಸ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೇಮ್ ಎರಡರಲ್ಲೂ ಸೇಮ್ ಡಿಸೈನು, ಸೇಮ್ ಬ್ಯಾಟ್ರಿ ಲೆವೆಲ್ಸು, ಏನು ಚೇಂಜಸ್ ಇಲ್ವಾ ಇದಕ್ಕೂ. ಈ ಏರ್ ಟಿಪ್ಸ್ನ ತೆಗ್ದು ಇಲ್ಲಿ ಆಚೆ ಇಟ್ಟರು ಇದ್ರಲ್ಲಿ ಪ್ಲೇ ಆಗ್ತಾ ಇದೆ, ಇದನ್ನ ಆಚೆ ಇಟ್ಟರೆ ಇದ್ರಲ್ಲಿ ಪ್ಲೇನೇ ಆಗ್ತಾ ಇಲ್ಲ. ಇದಕ್ಕೆ ಒಂದು ಸೆನ್ಸರ್ ಕೊಟ್ಟಿದ್ರಲ್ಲ, ಸೊ ಈ ಸೆನ್ಸರು ನನಗೆ ಸ್ಕಿನ್ ಡಿಟೆಕ್ಟ್ ಆಗಬೇಕು. ಸೊ ಆವಾಗ ಮಾತ್ರ ಇದು ಪ್ಲೇ ಆಗುವಂಥದ್ದು ಅನ್ಸುತ್ತೆ. ನೀವು ಇವಾಗ ನೋಡ್ಬೋದು, ಇದ್ರಲ್ಲಿ ಸ್ವಲ್ಪ ಕಮ್ಮಿ ವೈಬ್ರೇಷನ್ಸ್ ಇದೆ, ಇದ್ರಲ್ಲಿ ವೈಬ್ರೇಷನ್ಸ್ ಕಿತ್ಕೊಂಡ್ ಬರ್ತಾ ಇದೆ. ಒರಿಜಿನಲ್ ಏರ್ಪೋರ್ಟ್ಸು ಸ್ವಲ್ಪ ಹೆವಿ ಅಂತ ಅನ್ಸುತ್ತೆ. ಸೊ ಇದನ್ನ ನೋಡಿದ್ರೆ ಇದು ಸ್ವಲ್ಪ ಲೈಟ್ ವೆಯ್ಟ್ ತರ ಇದೆ, ಒಂದು ಸ್ವಲ್ಪ ಕಮ್ಮಿ ವೆಯ್ಟ್ ಫೀಲ್ ಆಗ್ತಾ ಇದೆ. ಮತ್ತು ಕೇಸ್ ನೋಡಿದ್ರೆ ಈ ಕೇಸು ಸ್ವಲ್ಪ ಹೆವಿ ಇದೆ, ಈ ಕೇಸ್ ಸ್ವಲ್ಪ ಲೈಟ್ ಇದೆ. ಸೊ ಇದು ಏನು ಅಂತ ಗೊತ್ತಿಲ್ಲ, ಅದು ಫೇಕ್ ಆದರೂ ಆಗಿರಲಿ ಒರಿಜಿನಲ್ ಆದರೂ ಆಗಿರಲಿ. ಫೈಂಡ್ ಮೈ ಡಿವೈಸಲ್ಲಿ ಚೆಕ್ ಮಾಡಿದ್ರೆ ನಮ್ಗೆ ಎರಡಕ್ಕೂ ಇಲ್ಲಿ ಫೈಂಡ್ ಮೈ ಡಿವೈಸಲ್ಲಿ ಒರಿಜಿನಲ್ ಆ್ಯಪಲ್ ಡಿವೈಸಸ್ ತರನೇ ತೋರಿಸುತ್ತೆ. ಫೈಂಡ್ ಮೈ ಡಿವೈಸ್ ಲೈಕ್ ಒಂಥರ ಏನಾದರೂ ನಿಮ್ಮ ಆ್ಯಪಲ್ ಡಿವೈಸಸ್ ಎಲ್ಲಾದರೂ ಮಿಸ್ ಆಗಿದ್ರೆ ಸೊ ಅದನ್ನು ನಾವು ಹುಡ್ಕೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಇದಿರೋದು. ಸೊ ನೀವು ಇಲ್ಲಿ ನೋಡ್ಬೋದು, ಇದರಲ್ಲೂ ಏರ್ಪೋರ್ಟ್ಸ್ ಪ್ರೋ ಆದರೆ ತೋರಿಸ್ತಾ ಇದೆ, ಇದರಲ್ಲೂ ಏರ್ಪೋರ್ಟ್ಸ್ ಪ್ರೋ ತೋರಿಸ್ತಾ ಇದೆ. ಮತ್ತು ಇದರಲ್ಲಿ ಕಾಲ್ಸು, ಸಿರಿ ಎಲ್ಲ A to Z ಎಲ್ಲ ವರ್ಕ್ ಆಗುತ್ತೆ. ಇನ್ ಕೇಸ್ ಈ ರೀತಿಯಾದ ಏರ್ಪೋರ್ಟ್ಸ್ ನಿಮ್ಗೆ ದಾರಿಯಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ನೀವು ಎಷ್ಟಕ್ಕೆ ತೊಗೊಬೇಕು ಅಂತ ನಾನು ಫಸ್ಟಲ್ಲಿ ಹೇಳಿದ್ದೆ. 500 ರೂಪಾಯಿ ಮೇಲೆ ಕೊಡೋಕೆ ಹೋಗ್ಬೇಡಿ, ಮ್ಯಾಕ್ಸಿಮಮ್ 500 ರೂಪಾಯಿ. ನೀವು ಇನ್ನೂ ಚೆನ್ನಾಗಿ ಬಾರ್ಗೇನ್ ಮಾಡ್ತೀರಾ ಅನ್ನೋದಾದರೆ ಇನ್ನೂ 50-100 ರೂಪಾಯಿ ನೀವು ಇನ್ನೂ ಕಮ್ಮಿ ಬಾರ್ಗೇನ್ ಮಾಡಿ. ನಾನು ಮಾತ್ರ ಇದಕ್ಕೆ 500 ರೂಪಾಯಿ ಕೊಟ್ಟಿದ್ದೀನಿ. ಇದು ಬಂದ್ಬಿಟ್ಟು ನಿಮ್ಗೆ ಮ್ಯಾಕ್ಸಿಮಮ್ ವರ್ಕ್ ಆದರೆ ಒಂದು 3 ತಿಂಗಳು ಅಥವಾ 4 ತಿಂಗಳಿಗೆ ಕರೆಕ್ಟಾಗಿ ವರ್ಕ್ ಆಗುವಂಥದ್ದು. ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಈ ಲಿಡ್ ಇದೆಯಲ್ಲ, ಇದು ಬಂದ್ಬಿಟ್ಟು ಒಂದು ಮೆಟಲ್ ಕಂಟೆಂಟ್ ಇಂದ ಕೊಟ್ಟಿರ್ತಾರೆ. ಇದು ಚಾರ್ಜಿಂಗ್ ಆಗೋದಕ್ಕೆ ಕೊಟ್ಟಿರ್ತಾರೆ. ಇದರಲ್ಲಿ ಒಂದು ಮೆಟಲ್ನ ಲೇಯರ್ ಇರುತ್ತೆ. ಈ ಲೇಯರು ನಿಮಗೆ ಯೂಸ್ ಮಾಡ್ತಾ ಇದು ಲೇಯರ್ ಹೋಗ್ಬಿಡುತ್ತೆ. ಇದು ಒಂದೊಂದ್ಸರಿ ಇದು ಕರೆಕ್ಟಾಗಿ ಚಾರ್ಜ್ ಸಹ ಆಗೋದಿಲ್ಲ. ಈ ಏರ್ಪೋರ್ಟ್ಸ್ ಒಳಗಡೆ ಹೆಂಗಿರುತ್ತೆ ಅಂದ್ಬಿಟ್ಟು ನಾನು ಕಂಪ್ಲೀಟ್ ಟಿಯರ್ ಡೌನ್ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ಇಲ್ಲಿ ಐ ಬಟನ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅದನ್ನ ನೋಡ್ಬೋದಾಗಿದೆ. ಸೊ ಡೂಪ್ಲಿಕೇಟ್ ಏರ್ಪೋರ್ಟ್ಸ್ ಒಳಗಡೆ ಏನೇನು ಹಾರ್ಡ್ವೇರ್ ಇರುತ್ತೆ, ವೆಯ್ಟ್ ಬರೋದಕ್ಕೆ ಆಕ್ಚುಲ್ ಅದ್ರಲ್ಲಿ ಏನೇನಿರುತ್ತೆ ಅನ್ನೋದನ್ನು ಸಹ ಹೇಳಿದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದರ ಬೆಲೆ 2000 ರೂಪಾಯಿ ಅಂತ ಸೇಲ್ ಮಾಡ್ತಾರೆ. ಇದರ ಬೆಲೆ 22,000 ರೂಪಾಯಿ ಇದೆ. ಸಮ್ಟೈಮ್ ಆಫರಲ್ಲಿ ಇದು 19,000ಕ್ಕೆ ಬರುವಂಥದ್ದು. ಇದು ಯಾವಾಗ ಆಫರಲ್ಲಿ 19,000ಕ್ಕೆ ಬರುತ್ತೆ ಅಂತ ನಾನು ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಇಲ್ಲಿರೋ QR ಸ್ಕ್ಯಾನ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಅಲ್ಲಿ ಏನಾದರೂ ಹೊಸ ಡೀಲ್ಸು, ಡಿಸ್ಕೌಂಟ್ ಜಾಸ್ತಿ ಇರುವಂಥ ಡೀಲ್ಸ್ ಏನಾದರೂ ಇದ್ದರೆ ನಾನು ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಗಿವ್ ಅವೇಗೆ ಹೇಳಿದ್ನಲ್ಲ, ಸೊ ಇದರಲ್ಲಿ ಒಂದು ನಾನು ಯೂಸ್ ಮಾಡ್ತಾ ಇರುವಂಥ ಏರ್ಪೋರ್ಟ್ಸ್ ಇದೆ. ಇದನ್ನ ಯಾರಿಗೂ ಕೊಡೋದಿಲ್ಲ, ಹೊಸದನ್ನ ಪರ್ಚೇಸ್ ಮಾಡಿ ಕೊಡ್ತೀನಿ. ಸೊ ಈ ಟೋಟಲ್ ಈ 5 ಏರ್ಪೋರ್ಟ್ಸು ನಿಮಗೋಸ್ಕರ. ಸೊ ಇದರಲ್ಲಿ ಯಾರ್ಯಾರಿಗೆ ಗಿವ್ ಅವೇ ಅಂತ ನಾನು ನಿಮಗೆ 1000 ಲೈಕ್ಸ್ ಕಂಪ್ಲೀಟ್ ಆದಮೇಲೆ ನಾನು ಇದನ್ನು ಅನೌನ್ಸ್ ಮಾಡ್ತೀನಿ. ಇದೇ ರೀತಿ ಇನ್ನಷ್ಟು ಟೆಕ್ ವಿಡಿಯೋಸ್ಗಳಿಗಾಗಿ ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋಸ್ ಜೊತೆ ಆದರೆ ನಾನು ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.